ಬಂದಿನೇ ಸರೋಜಕ್ಕ. ಇವ ಇಷ್ಟ ತನ ನೋಡ್ಬೇಕು ಇವ ನನಗಂತೆ ನೋಡಿ 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 ಕಣ್ಣ ಕಣ್ಣ ಹಿಂಗಿ ಹೋದ್ವು. ಅಲ್ಲ ಆಕೆ ಚೆನ್ನವ ಯಾವ ಶಂಕರಣ್ಣನ ಗಾಡಿ ಇಲ್ಲ, ಇವ ಗಾಡಿನ ಇಸ್ಕೊಂಬಂದು ಊರಾಗ ಅಡ್ಡಾಡಿ ಬರ ನಡ್ರಿ ಅಂತಂದು ಈಕೆ ಗುಂಡಿಗೆಗೆ ಗುಂಡಿಚಿಕ್ಕದ ಇದಕ್ಕೆ ಆಕೆ ಗಂಡಿಗೆ ಹೇಳಿ ತರಿಸ್ಕೊಂಡು ಅದಕ್ಕೆ ಪೆಟ್ರೋಲ್ ಹಾಕಿಸ್ಕೊಂಡು ಇಡೀ ಊರಾಗ ಪಡಾಳಿ ಹಾಸಕೊಂಟವ ಇವಾಗ ಗಂಡ ಐತಿ. ನಿನಗೆಲ್ಲಿ ಬೆಟ್ಟ ಆಗಲಿಲ್ಲ ಸರೋಜಕ್ಕ? ಇಷ್ಟೊತ್ತರ ನೋಡ್ಬೇಕಾಕಿ ಹಾಕಿದೆ ದಿಮಾಕ ನೋಡ ಇವ ನೋಡೋದಾಗ ಎರಡು ಕಣ್ಣ ಸಾಲಿಲ್ಲವ ಇವ ನನಗಂತೂ ಹಂಗ ಮಾಡಕತ್ತೈತ್ ನೋಡ. ನಿನ್ನೆ ಅವ್ರ ಗೌಡ್ರ ಪಾಪ ಸಂತಿಗೆ ಹೋಗಿದ್ರ ಏನ ಗೌರಕ್ಕನ್ ಕರ್ಕೊಂಡು ಅವ್ರ ಹಿಂಗಾಸಿ ಹೋದ್ರವ ಇವ. ಆಕಿ ನಮ್ಮ ಚೆನ್ನವ ಅದೇ ಗಿಡ್ಬುರ್ಲಿ ಚೆನ್ನಿ ಚೆನ್ನೀರ್ ಮನ್ಯಾಗ ಗಾಡಿ ಇಸ್ಕೊಂಬಂದೆ. ಅದ್ರಾಗ ಎಣ್ಣೆ ಇರ್ಲಿಲ್ಲ ಇವ ಮತ್ತ ಅಲ್ಲಿ ಮ್ಯಾಗಿ ನೋಡಿ ಹೋಗಿ ಎಣ್ಣೆ ಹಾಕಿಸ್ಕೊಂಬಂದೆ. ಹಿಂಗ ಮಾಡಿ ಹಂಗಂಗ್ ಮಾತಾಡಿ ಗಾಡಿ ಹೊತ್ಕೊಂಡು ಹೋತವ ಇವ ಜಮಣ್ಣನ ಕೂಟ. ಯಾಕ ಕಲಾವತಿ ಅಂದ್ರ ಅಯ್ಯಯ್ಯ ಹೆಂಗ ಮಾತಾಡಿರಿ ಎಲ್ಲ ನೆನಪೈತಿ ಕಳ್ಳನ ಪವಣೇರ ಅಂತಂದು ನಾಟಕ ಪಾಸಿ ಮಾಡಿ ಹಾಡು ಹೇಳಿ ಹೋತವ ಇವ ಅಡ್ಕಾಸ್ವಿ. ನಾ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಲಿಲ್ವ ಇವ. ಹೌದಾ? ಅಲ್ಲ ಅದಕ್ಕೇನ್ ಬಂದತ್ಯಾ ಶಟ್ರೋಗ? ಅದ್ಯಾಕ ಹಂಗ್ ಮಾಡಕತ್ತತಿ? ಏನವ ಇವ ನನಗನ್ಸಿದ ಮಟ್ಟಿಗೆ ಗೌಡ್ರ ಓಣಿಗೆ ಹೋಗಿರ್ಬೇಕಾಕಿ ಹಡ್ಬಿಟ್ಟೆ. ಮೊನ್ನೆ ಅವ್ರ ಗೌಡ್ರೆ ಯಾವ ಗೌರಕ್ಕ ಗೌಡ್ರ ಗಾಡ್ಯಾಗ ಪ್ಯಾಟಿಗೆ ಹೋಗಿ ಹೊಳೆ ಬರಾಕತ್ತಿದ್ರವ. ಹಿಂಗ ನಮ್ಮ ಓಣ್ಯಾಗ ಹಾಸಿ ಬಂದ್ರ ಈಕಿ ಡಿಂಗರ್ ಬಿಲ್ಲಿ ಹೊರಗ ನಿಂತಿದ್ಲ. ಅವ್ರ ನನ್ ಕೂಟ ಮಾತಾಡ್ಕೊಂತ ನಿಂತ ಹೋದ್ರವ ಎಷ್ಟಾತನ. ಅಯ್ಯಯ್ಯ ನನ್ನ ಹೊಟ್ಟಿ ಉರ್ಸಾಕ ನನ್ನ ಹೊಟ್ಟೆ ಬೆಂಕಿ ಹಾಕಾಕ ದಗ 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 ಅಂತಂದು ಉರ್ಸಾಕ ಅದಕ್ಕೆ ಬಂದಿರ್ಬೇಕ ಅಂತಂದು ಅನ್ಕೊಂತ ಹೋತವ ಇವ ಒಳಗ. ಅದಕ್ಕೆ ಮತ್ತೆ ಗೌಡ್ರಿಗೆ ಬೆಂಕಿ ಹಚ್ಚಿ ದಗ 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 ಅನ್ನಂಗ ಉರಿಸ್ತಾನೆ ಅಂತಂದು ಗಾಡಿ ತರಿಸಿ ಗಂಡನ್ ಕರ್ಕೊಂಡು ಹೋಗೈತಿ. ಆದಂತೆ ಜಾಮಣ್ಣ ಆಟೋ ಕುಂಟ್ರೆ ಲೆಕ್ಕ ಕೇಳ್ಬಿಡ ಅದೇ ನಾಟಕ ಇದ್ದಿದ್ರ ಇದು ಯಾಕೆ ಹಿಂಗಿರ್ತೈತಿ ಅಡ್ಕಾಶಿ ಎಡ್ಬಿಟ್ಟಿ. ಅದೇ ಕರೆನ ಬಿಡೆ. ಈಗ ಎತ್ತಾಗ ಹೋಗ್ಯಾವ ಇವ ಇತ್ತಾಗ ಹೋಗ್ಯಾವ ಹಿಂಗ ಈ ಕಡೆ ಓಣಿಯಿಂದ ಹಿಂಗಾಸಿ ಹೋಗಿ ಹಿಂಗಾಸಿ ಬರ್ತೀವಿ ಅಂತಂದ ಅಂದುವ. ಹೌದಾ? ನೋಡ ನಡಿ ಕಿನ ಕಲ್ಲಮ್ಮ ಯಾವ ಓಣ್ಯಾಗ ಹೋಗ್ಯಾವ ಏನ ನೋಡ ನಡಿ ಹಿಂಗಾಸಿ ಹೋಗ ನಡಿ ನಾವು. ಹಂಗಂತೀಯ? ಇವ ಕದ ಹಾಕಿ ಬರ್ಬೇಕು ನೋಡಿ ನಾನು. ಹೋಗೋಗ ಇವ ಕದ ಹಾಕಿ ಬರೋದು ಏಟತ್ತೆ. ನೀನು ಬೇಕಿ ಏನ್ ಕದ ಹಾಕದ ಒಂದು ದೊಡ್ಡ ಕೆಲಸ ನನ್ನ ಗತಿ ಮಾಡ್ತೀವಿ. ಕಲ್ಲಮ್ಮ ಏ ಸರೋಜ ಬರ್ರಿ ಬಾ ಬರ್ರಿ. ಏ ಜಮಣ್ಣ ಬರಬ್ರಿ ಈಕಿಗೆ ದುಡ್ಲು ಇಂದ್ರ ಮಗ ಗುದ್ದುತ್ತಾ ಗುದ್ಯಾನ್ ಬರ್ರಿ. ಓಡ್ ಬರ್ರಿ ಬರಬ್ರಿ ಗುದ್ಯಾನ್ ಬರ್ರಿ. ಏ ಸರೋಜಕ ಜೈ ಇದೀನಿ ಅಲ್ಲ ಇದೆ ದ್ಯಾಮಣ್ಣ ಗುದ್ಯಾನ್ ಬರ್ರಿ ಈಗ ದ್ಯಾಮಣ್ಣ ಗುದ್ಯಾನ್ ಬರ್ರಿ ಅನ್ನಕತ್ತೈತಲ್ಲ ಸರೋಜಕ. ಮೋಸ್ಟ್ಲಿ ಇವ ದ್ಯಾಮಣ್ಣ ಹೋಗಿ ಗುದ್ದಿರ್ಬೇಕ ಯಾರ್ಯಾರ. ನಡಿ ಹೋಗ ನಡಿ ದೌಡ್ ನಡಿಯ. ಹೌದಾ? ಇವನವಲ್ಲಿ ಯಾರಿಗೆ ಗುದ್ದಿದ್ವ ಏನವ ಇವ. ನಡಿಯ ಏ ಕಲ್ಲಮ್ಮ ನಡಿ ಬರಾನ. ಬಾ ಸರೋಜಕ ಬಾ. ಬಂದನೆ ಇಲ್ಲ. ಅಲ್ಲ ಇದೊಂದು ಹುಡುಗ ಅಡ್ಕಾಸಿ ಹುಡುಗ ಎಷ್ಟೊತ್ತು ಮಾತಾಡ್ತೈತಿ ಇವ. ಅಲ್ಲ ಊಟ ಆತನೆ ಹಂಗಾತನೆ ಹಿಂಗಾತನೆ ಅಂತಂದ್ರೆ ಯಾರು ಮಾತಾಡಿ ಬರ್ತಾರ. ಇದೊಂದು ಕೈ ಹಿಡ್ದ ಜಗತತಿ ಮಾತಾಡ್ತತಿ. ಜಗಕೊಲ್ ಬಿಡೆ ಮದಿ ಪಿಕ್ಕಿಸ್ ಮಾಡೇವಿ. ಆದ್ರೆ ಈಕಿ ನಮ್ಮ ರಮೇಶಿ ಮದಿ ಆಗಕ್ಕೆ ಈಕಿ ಕೈ ಹಿಡ್ದ ಯಾಕೆ ಜಗಬೇಕವ. ಅದಕ್ಕೆ ಏನಾರ ಒಂದು ಫಿಟ್ಟಿಂಗ್ ಇಟ್ರಾತೆ ಆ ಹುಡುಗನ ಕೂಟ ಮಾತಾಡ್ಬೇಕ ಅಂತಂದ್ರ ನೋಡ್ತೀಯ ಬರವಲ್ದೆ. ಅಲ್ಲೇ ಮನ್ಯಾಗ ಮಾತಾಡೋಣ ಅಂದ್ರ ಅದು ಆಗೋಲ್ದೆ. ಬರ್ಲಿಲ್ಲ ಇವ ಹೋಗ್ಲಿಲ್ಲ ಅಲ್ಲೇ. ಬೇಡ ಅಲ್ಲಿ ಹೋದ್ರೆ ನಮ್ಮವ್ವ ಬರಬ್ರಿ ನನ್ನ ಎದಕ್ಕೆ ಅಡ್ಡಾಡ್ತೀಯ ಕಾಶ್ಮಿ ಒಳಗೊಮ್ಮೆ ಹೊರಗೊಮ್ಮೆ ಏನ್ ಮಾಡಕತ್ತೀರಿ ಏನ್ ನಡ್ಸಿರಿ ಏನ್ ಪ್ಲಾನ್ ಮಾಡಿರಿ ಅಂತಂದ್ರೆ ಬರಬ್ರಿ ಜಡಿದ್ರು ಜಡದ್ಲೆ ಹೇಳಕ್ ಬರಂಗಿಲ್ಲ. ಬರ್ಲಿ ಬಂತಾನೆ ಇವ ಇಲ್ಲ ಇನ್ನೇ. ಅಲ್ಲ ಮಾತಾಡಿ ಬರ್ತಾರ ಯಾರ ಹಂಗ ಅಲ್ಲೇ ಕುತ್ಕೊಂಡು 2-3 ತಾಸು ಕುತ್ಕೊಂಡ್ರೆ ಯಾಕತ್ತಿನ ಅದೇ ಏನವ ಇವ ನಾವರ ಮದುವೆ ಆದಾಗ ಹಿಂಗಿರ್ಲಿಲ್ಲವ ಇವ. ಮದುವೆ ಆಗತ್ತ ನನ್ನ ಗಂಡನ ಮಾರಿ ನೋಡಿಲ್ಲ ನಾವು. ತಾಳಿ ಕಟ್ಟಿಂದ ಗಂಡನ ಮಾರಿ ನೋಡಿ ನಾನಂತೆ. ತಾಳಿ ಕಟ್ಸಿದ್ರಲ್ಲ ಇದಕ್ಕ ಇದು ಅಡ್ಕಾಸ್ಬಿ ಕೆಟ್ಟ ಜುಗ್ಗಗ ಕಟ್ಟಿದ್ಲ ನಮ್ಮವ್ವ. ಒಲಿ ಬೇವ ಅಂತಂದ ಗಿಣಿಗೆ ಹೇಳ್ದಂಗ ಹೇಳಿದ್ರೆ ಅಸ್ತಿ ಪಾಸ್ತಿ ಚಲೋ ಐತಿ ಚಲೋ ಅದ ನಾ ನೋಡಾಕ ಅಂತಂದ ಕಟ್ಟಿದ್ರ ನನಗ. ಏನ್ ಮಾಡ್ಬೇಕು ₹1 ಸೊಂಟಿ ಸೋಲಂಗಿಲ್ಲ ಅದ ನನ್ನ ಗಂಡ. ಬಂತಾನೆ ಬರಾಕತ್ತಾನ ಏನಂತ ಮಾತಾಡ್ಲಿ. ಅಯ್ಯ ನಿಂದಿರಪ್ಪ ಇವನ ಚಂದುನ ಅಂತಂದೆ ಕೇಳ್ತಾನೆ. ಹಿಂಗ ಅಂತಂದೆ ನಾ ಮಾತಾಡ್ಸಿ ಫಿಟ್ಟಿಂಗ್ ಇಟ್ಬಿಡ್ತೇನೆ. ಹಂಗ ಮಾಡಿದ್ರು ಹೊತ್ತತಿದೆ ಇಲ್ಲ ಅಂದ್ರೆ ಹೊಂದಂಗಿಲ್ಲ. ನಮ್ಮ ಹೋದಾಣ ಬಾಗಲ್ದಾಗ ಇಲ್ಲ ಇದ್ಲ ಕಡೆ ಏನಾರ ಹೋಗಿಗೈತೆ ನಮ್ಮವ್ವ
ಅಷ್ಟೊತ್ತನದ್ರಾಗ ಮಾತಾಡಿ ಫಿಟ್ಟಿಂಗ್ ಇಟ್ಬಿಡ್ತಾನೆ. ಮತ್ತೆ ನಮ್ಮ ಇಲ್ಲಾಂದ್ರೆ ಅವ್ನು ಕೂಡ ಯಾಕೆ ಮಾತಾಡಕತ್ತಿ, ಅವನ ಹತ್ರ ಏನು ಕೆಲಸ ನಿಂದೆ ಅಂತಂದ್ರೆ ಮುಂದೆ ಗೊತ್ತಾದ್ರೆ ಹಾಕಿದೆ. ಅದಕ್ಕೆ ದೇವ್ರ ನಮ್ಮವ್ವ ಬರ್ದಂಗ ಮಾಡಪ್ಪ. ಏ ಹುಡುಗ ಬಾರ ಯಪ್ಪ ಬಾ. ನೀ ಏನ ಹುಡುಗಿ ಹಂಗ ಪಿಳಿ 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 ನೋಡ್ತೀರಿ ಕಣ್ಣ ಮಿಟ್ಕಸಂಗ. ಏನ ನೋಡಿ ಇಲ್ಲ ನಾಕತಿ ಮಾಡ್ತೀಯ ಯಪ್ಪ. ಬಾ ಬಾ ಇತ್ತಾಗ ಬಾ, ಹೋಗ್ಬಾ ದಾರಿ ಹಿಡ್ದೆ. ಬಂದ 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 ಇಷ್ಟಾಗ ಹೊಳ್ಳಿಂದ ತಡಿ. ಬಾಯ್ ಅನು, ಬಾಯ್. ಅಯ್ಯಯ್ಯ ಇದೊಂದೆ ಬಾಯ ಕೈಯ ಅನ್ಕೊಂತ ನಿಂತು ಬಿಡ್ತಾವ. ಕೆತ್ತಾಗಿಂದ ಬಾಯಿ ಅಂತ, ಈ ಮಿತಾಗಿಂದ ಬಾಯಿ ಅಂತಾನೆ. ಏನದ ಬಾಯಿ ಅಂದ್ರೆ ಬಾಯಿ ಕೈಯೇ ಕಾಲ ಅನ್ಕೊಂತ. ಹಾ ಬಾಯ್. ಚಂದು ಹುಷಾರು. ಫೋನ್ ಮಾಡ ಆಮೇಲೆ. ಮಾಡ್ತಂತ ನಿನಗ ಮಾಡ್ತಾನೆ. ಮಾಡ್ದಂಗೆ ಇನ್ನು ಇಲ್ಲಿ ನಿಂತಿಲ್ಲಲ್ಲ ನಾನು ಕವಿರತ್ನ ಕಾಳಿದಾನಿ. ನಾನೇ ಎಲ್ಲ ಫಿಟ್ಟಿಂಗ್ ಇಟ್ಟು ಕಳಿಸ್ತಾನೆ. ಈಗ ಬಂದನೆ ಬರಾಕತ್ತಾನ. ನನ್ನವಳು ನನ್ನವಳು ನನ್ನೆದೆಯ ಕಣ್ಣಿವಳು, ನನ್ನವಳು ನನ್ನವಳು ನನ್ನೆದೆಯ ಕಣ್ಣಿವಳು, ಅಪರಂಜಿ ಅಪರಂಜಿ ನೀ ನನ್ನ ಉಸಿರು ಕಣೆ. ಅಯ್ಯಯ್ಯ ಇದರ ಶೆಟ್ ಮೇಲೆ ಬರ್ಲಿ ಇದಕ್ಕೆ. ಅಲ್ಲ ಇಲ್ಲೇ ನಿಂತ ನೀ ದೇವ್ ನಿಂತಂಗ ಯಾರು ಇವ್ರು ಏನ್ ಇವ್ರನ್ನ ಮಾತಾಡ್ಸ್ಬೇಕು ಅನ್ನೋದೇ ಖಬರಿಲ್ಲ ಇದಕ್ಕೆ. ಹಂಗ ಬರಕ್ಕೆಲ್ಲ ಹೊಂಟ ಬಿಟ್ಟತ್ ನೋಡೆ. ಏಪ ಏ ತಮ್ಮ ಇವನ ಚ ಚ ಚ ಚಂದು. ಯಾರಪ್ಪ ಇದೆ? ನನ್ನ ಹೆಸರೇ ಕೂಗೋರು ಈ ಮನೆಯೊಳಗೆ. ಆರಾಮದಿಯಪ್ಪ? ನಿಮ್ಮಪ್ಪ ನಿಮ್ಮವ್ವ ಎಲ್ಲಾರು ಆರಾಮದಾರ? ಏನಪ್ಪ ನೋಡಿದ್ರೆ ನೋಡ್ದಂಗ ಹಂಗ ಹೊಂಟಿದಿ ಬರ ಬರ ಬರ. ಅದಕ್ಕೆ ನಾನ ಮಾತಾಡ್ಸಿದೆ. ಎಲ್ಲಾರ ಅರ್ಜೆಂಟಾಗಿ ಹೊಂಟಿಗಿಂಟಾನ ಏನ ಅಂತಂದೆ ಕರೆದೆ. ಎಲ್ಲಾರ ಹೊಂಟಿ ಏನಪ್ಪ ಅರ್ಜೆಂಟ್ ಇತ್ತನೆ? ಇವ್ರೆ ನೀವು ಯಾರಂತ ಗೊತ್ತಾಗ್ಲಿಲ್ಲ. ಅಯ್ಯಯ್ಯಪ್ಪ ನಾ ಯಾರಂತ ಗೊತ್ತಾಗ್ಲಿಲ್ಲ ಅಯ್ಯಪ್ಪ. ಇದೇ ಅಪ್ಪ ನಿಮ್ಮ ಮಾವನ್ ತಂಗಿ ಅನುನ ಸಾದ್ರತ್ತೆ ಪನಿನಿ ಅಂತಿ ಸಾದ್ರತ್ತಿ. ಇವರ ಅಷ್ಟೆಲ್ಲ ಮಾಡಿ ಮತ್ತು ಇಲ್ಲೇದಾರ. ಅನು ಇದ್ರ ಬಗ್ಗೆ ಏನು ಹೇಳಿಲ್ಲಲ್ಲ. ನಮ್ಮ ಮನೆಯಲ್ಲಾಗಿದ್ರೆ ಮುಗಿತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಒದ್ದು ಒಳಗೆ ಹಾಕ್ಸ್ತಿದ್ದ ನಮ್ಮ ಅಪ್ಪಾಜಿ. ಹೇಳಿ ಏನು? ಯಪ್ಪ ನಿನ್ನ ಹತ್ರ ಒಂದೇ ಇಂಪೋರ್ಟೇಟೆ ಮಾತಾಡೋದಿತ್ತು ಬಿಡಯ್ಯಪ್ಪ. ಅದಕ್ಕೆ ಕರೆದೆ. ನೀನು ಹಂಗ ಬರೋಬರ ಹೊಂಟಿದ್ದೆ. ಏನಾರ ಕೆಲಸ ಪಲಸ ಇದ್ದಿರ್ಬೇಕ ಅದಕ್ಕೆ ಹೊಂಟಿನ ಅನ್ಕೊಂಡೆ. ಇಲ್ರಿ ಆಂಟಿ, ಏನು ಕೆಲಸ, ಏನು ಇಂಪಾರ್ಟೆಂಟ್ ಮಾತಾಡೋದಿತ್ತೆ? ಇವ್ರು ಏನಾರ ಯಾವುದ್ರ ಬಗ್ಗೆ ಮಾತಾಡ್ಬೇಕಂತ ಅಂದೆ ನಿಲ್ಲಿಸ್ಯಾರ ನನ್ನ. ಅನೂನು ಹೇಳಿದ್ಲೆ, ನಮ್ಮ ಅತ್ತಿ ಏನಾರ ಮಾತಾಡಿದ್ರೆ ಜಾಸ್ತಿ ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ್ರಿ, ಅವರಿಗೆ ಮೇನ್ ಇಂಪಾರ್ಟೆಂಟ್ ಮೈಂಡ್ ಒಳಗಿರೋದೆ ನಮ್ಮ ಇಬ್ಬರು ಮದುವೆ ನಿಲ್ಲಿಸಿ ಅವನ್ನ ಇವ್ರ ಮಗ್ಗ ಮದುವೆ ಮಾಡ್ಕೋಬೇಕ ಅಂತಂದು ಹೇಳಿದ್ರು. ನೋಡೋಣ ಏನು ಹೇಳ್ತಾರೆ. ಏನು ಮಾತಾಡೋದಿತ್ರಿ ಆಂಟಿ? ಅವ್ನು ಸ್ವಲ್ಪ ಬೇಗ ಹೇಳಿದ್ರೆ ನನಗೆ ಹೋಗ್ಬೋದಿತ್ತೆ. ಯಪ್ಪ ಹೇಳ್ತೀನಿ ಇತ್ತಾಗ ಬಾ ಒಳಗೆ ಬಾ. ಮತ್ತವ್ರು ಯಾರ ನೋಡಿದ್ರೆ ಯಪ್ಪ ತಪ್ಪು ತಿಳ್ಕೊಂತಾರೆ. ಯಪ್ಪ ಮನಿ ಹಳೆಯಾಗ ಏನೇನು ಹೇಳಕತ್ತಾಳ ಏನಂತಂದೆ ನಾನೇ ನಿನಗ ಒಳ್ಳೇದಾಗ್ಲಿ ಅಂತಂದೆ ಹೇಳಕತ್ತೇನಪ್ಪ. ಅದಕ್ಕೆ ಹೇಳಿ ಆಂಟಿ, ಏನು? ಯಪ್ಪ ಚಂದು ನಿನ್ನ ಹತ್ರ ಒಂದು ವಿಚಾರ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಪ್ಪ. ಯಪ್ಪ ಆಕಿ ಅನ್ನೋದಾಳಪ್ಪ ನಿನ್ ಹಿಂತೆಗಾಕಿ. ಯಪ್ಪ ಅದ್ರ ಗುಣ ಸರಿ ಇಲ್ಲ ಬಿಡ. ಯಪ್ಪ ಆಕಿ ಮೊದಲ ನನ್ನ ಮಗನ ವಿರೋಧಿ ಮಾಡ್ತಿದ್ಲೆ. ಅಷ್ಟೊಂದು ನಮ್ಮದ ನಿಮ್ಮಷ್ಟೇನು ಆಸ್ತಿ ಇಲ್ಲ, ನಿಮ್ಮಷ್ಟೇ ಅಗರ ಬರ ಶ್ರೀಮಂತ್ರ ಅಲ್ಲ ನಾವು. ವಿರೋಧಿ ಮಾಡ್ತಿದ್ಲೆ, ಎಲ್ಲ ಕಡೆ ಓಡಾಡಿದ್ಲೆ. ಮದ್ಲಿನ ಮಾಡ್ಕೊಂತೀವಿ ಅಂತಂದು ಹೇಳಿದ್ರೆ ನಮ್ಮ ತಮ್ಮನ ಹೆಂಡತಿ ಎಲ್ಲಾರೆ. ಮತ್ತೆ ಇತ್ತಾಗ ಮುಳುಗಡೆ ಮಾಡಿಬಿಟ್ರಪ್ಪ. ಅಯ್ಯೋ ಆಂಟಿ ನೋಡು ಪಾಪ, ಒಂದು ಮದುವೆ ಹಿಂಗೆ ನಿಲ್ಲಿಸಿ ಹುಡುಗಿನ ಸಿಗುತ್ತಾ ಗೊತ್ತಿಲ್ಲ. ಅದು ನನ್ನ ಹುಡುಗಿ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ನೋಡು. ದೊಡ್ಡವ್ರಂತ ಸುಮ್ಮನೆದೇನೆ, ಏನಾರ ಇದ ಜಾಗದಾಗ ಬೇರೆಯವ್ರು ಇದ್ದಿದ್ರೆ ಅಷ್ಟ ಕತೆ. ಹೌದಾ ಆಂಟಿ? ಹ್ಞೂನಪ್ಪ, ಆ ಹುಡುಗಿರೇ ಗುಣ ಸರಿ ಇಲ್ಲ. ಎಲ್ಲ ಹುಡುಗರು ಕೂಟ ಕಾಲೇಜ್ನಾಗ ಮಾತಾಡ್ತಂತ, ಫೋನ್ ನಂಬರ್ ಇಸ್ಕೊಂಡ ಬರ್ತೈತಂತ. ಅದಕ್ಕೆ ನಮ್ಮ ತಮ್ಮ ಯಾಕ ಮಾಡ್ಕೊಂಬಿಡು ಈಕಿನ್ನ ನೀನ ಅಂತಂದ್ಲೆ. ಅಂತಂದ ಮತ್ತೆ ತಮ್ಮಂದೇ ಮಾತೆ ಮೀರಾಕ ಹೆಂಗಕತ್ತಿಪ್ಪ. ಅದಕ್ಕೆ ನಾನು ಒಂದ್ ಬಿಡಯಪ್ಪ, ಮತ್ತೆ ಹಿಂಗೈತೆ ಅಂದ್ರೆ ಇದಕ್ಕೆ ನಮ್ಮನೆ ಸೊಸಿ ಮಾಡ್ಕೊರಿ ಎಂದೆ ನಾನೇ. ಹೌದಾ ಆಂಟಿ? ಅದಕ್ಕೆ ನಮ್ಮ ತಮ್ಮ
ಅಲ್ಲ ಅಕ್ಕ ಮಾಡ್ಕೊ ಅಂತಂದ. ನಾನು ಮ್ಯಾಗಿನ ಮಾತಿಗೆ ಒಲ್ ಬಿಡಪ್ಪ ಅಂದೆ. ಅದನ್ನ ಸೀರಿಯಸ್ ಆಗಿ ತಿಳ್ಕೊಂಡು ಬೇರೆದಾರಿಗೆ ಯಾರ್ಯಾರ ಗೊತ್ತಿಲ್ದಾರಿಗೆ ನನ್ನ ಮಗಳನ್ನ ಮದುವೆ ಮಾಡ್ಕೊಡ್ತಾನೆ ಬಿಡಕ್ಕ, ನಿನಗೇನು ತೊಂದರೆ ಬೇಡ ಅಂತಂದು ಯಾರ ಆಕಿ ನಮ್ಮ ಊರಾನಕಿ ಸರೋಜಿ ಅಂತಂದು ಅದಾಳಬೇಕಿ ಆಕಿ ನಿಮ್ಮಂತನ ಐತೆ ಅಂತಂದು ಹೇಳಿ ಅವ್ರಿಗೆ ತೋರಿಸಿದಪ್ಪ. ಅದಕ್ಕೆ ನಾನು ಮತ್ತೆ ನೀನು ಒಮ್ಮಿಂದ ಮಕ್ಳೇ ನೋಡಕ್ ಬಂದಿಲ್ಲ. ಮತ್ತೆ ಹಿಂಗ ಹುಡುಗಿದ ಗುಣ ಗೊತ್ತಿಲ್ಲಂಗ ಮದುವೆ ಮಾಡ್ಕೊಂಡೆ ಮುಂದೆ ನಿಂದ ಜೀವನ ಹಾಳಾಗಬಾರ್ದಲ್ಲಪ್ಪ. ಅದಕ್ಕೆ ಅದನ್ನ ಯೋಚನೆ ಮಾಡಿ ನಾನು ಹಿಂಗ ಹೇಳಕತ್ತೆ. ಮತ್ತೆ ನೋಡಪ್ಪ, ಹುಡುಗಿ ಗುಣ ಒಂದೀಟು ಸರಿ ಇಲ್ಲಪ್ಪ, ನೀನೇ ಮದುವೆ ಮಾಡ್ಕೊಂಡು ಹೋಗಿ ನಿನ್ನ ಗೋಳ ಕಕ್ಕೊಳ್ಳೋದೇ ಬೇಡ ಅಂತಂದಷ್ಟೆ. ನೋಡಪ್ಪ, ನಾವ ಮತ್ತೆ ಕಳೆ ಸಂಬಂಧನ ಬಿಟ್ಟೇವಿ ಅಂದ್ರೆ ನೀನು ಹೊರಗೆ ನೀವು ಯಾಕೆ ಆಕಿನ್ನ ಮದುವೆ ಮಾಡ್ಕೊಳಕ್ ಹೋಗಿರಿ? ಹೌದಲ್ಲ ಇವನ ಚಂದನ? ನಿಮ್ಮಪ್ಪ ನಿಮ್ಮವ್ವ ಎಲ್ಲ ಆಗರ ಬರ ಶ್ರೀಮಂತರದೀಪ ನೀವು. ಇಂತಕಿನ್ನ ಮದುವೆ ಮಾಡ್ಕೊಂಡು ಹೋಗಿ ಆಕಿ ಮುಂದೆ ಯಾವ್ದಾರ ಕೂಟ ಹೋಗಿ ಇದ್ರೆ ಏನ್ ಮಾಡ್ತೀಪ? ಅದಕ್ಕೆ ಬೇಡ ಬೇಡ, ಸುಮ್ಮನೆ ಮದುವೆನ ಒಲ್ಲೆ ಅಂದ್ಬಿಡ ನೀನೆ. ಒಲ್ಲೆ ಅಂದ್ರೆ ಚಿಂತಿಲ್ಲ ತಾಗ. ಮತ್ತೆ ಬೇರೆದಕ್ಕೆ ಹುಡುಗಿ ಚಲೋ ಆಗರ ಬರ ಶ್ರೀಮಂತರ ಹುಡುಗಿನ ಮದುವೆ ಮಾಡ್ಕೊಂಡೆ ಜುಮ್ಮು ಜಾಮ ಜುಮ್ಮು ಜಾಮ ಜುಮ್ಮು ಜಾಮ ಅಂತ ಇರ್ಬೋದಪ್ಪ ನೀನೆ. ಅದಕ್ಕೆ ನಾನು ನಿನಗ ಚಲೋ ಆಗ್ಲಿ, ಪಾಪ ಹುಡುಗ ಬಾಳ ಸಮುದ್ರದನ, ಅಷ್ಟ ಆಗರ ಬರ ಶ್ರೀಮಂತರಿದ್ರೆ ಒಂದೀಟು ಸೊಕ್ಕಿಲ್ಲ, ಯಾಕೆ ಇವನು ಭಾಳ ಹಾಳು ಮಾಡೋದಪ್ಪ ಅಂತಂದೆ ನಾನು ಬಾಯಿ ತಪ್ಪಿ ಹೇಳಕತ್ತಾನಪ್ಪ ಇದನ್ನೆಲ್ಲ. ಮತ್ತೆ ನೀನು ಉದ್ದೇಶ ಪೂರ್ವಕವಾಗಿ ಹೇಳಕತ್ತಾಳ ಆಂಟಿ ಅಂದ್ ಬಾಳ. ಮತ್ತೆ ನಾನು ಇದ್ದಂಗೆ ಹೇಳಕ್ಕಿಪ್ಪ. ಈ ಸುಳ್ಳು ಕಪಟ ನಾಟಕ ಎಲ್ಲ ನನಗೆ ಬರಂಗಿಲ್ಲ ಬಿಡಪ್ಪ ಯಪ್ಪ. ಇವನ ಚಂದನ. ಹೌದಾ ಆಂಟಿ? ಅಯ್ಯೋ, ಈ ವಿಷಯ ನನಗೆಲ್ಲ ಗೊತ್ತೇ ಇರಲಿಲ್ಲಲ್ಲ. ನಾನು ಹುಡುಗಿ ನೋಡಕ್ಕೆ ಬಂದಾಗ ಚೆನ್ನಾಗಿದ್ಲಲ್ಲ ಅಂತಂದು ಒಪ್ಕೊಂಡೆ. ಇಷ್ಟೆಲ್ಲ ನಾಟಕ ಡ್ರಾಮಾ ಆಯ್ತಾ ಮನೇಲಿ? ಮುನಾಯಪ್ಪ ಇನ್ನೂ ಭಾಳ ಐತಿ, ಹೇಳಿದ್ರೆ ಸುಮ್ಮನೆ ಯಾಕೆ ಅಂತಂದು ನಾನು ಸುಮ್ಮನೆ ಇರೋದು ಚಂದನ. ಹೌದಾ ಆಂಟಿ? ಅಲ್ಲ, ಇವರು ಮೈಂಡ್ ಎಷ್ಟರ ಕೊಳಕಿರ್ಬೋದು. ಅದೇ ನನ್ನ ಹುಡುಗಿಗೆ ಇಷ್ಟೆಲ್ಲ ಅವಮಾನದ ಸುಳ್ಳಿನ ಪಟ್ಟ ಕಟ್ಟಾಕತ್ತಾರಲ್ಲ. ನನ್ನ ಹುಡುಗಿ ಕಾಲಿನ ಧೂಳಿಗೆ ಸಮ ಇಲ್ಲ ಇವ್ರು. ಆದ್ರೆ ನೋಡು, ಸೋದರತಿ ಅಂತಾರ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಕತ್ತಾರ. ಇವ್ರ ಮುಂದೆ ಹೂ ಅಂತಂದು ಹೋಗೋದಷ್ಟೆ. ಸುಮ್ಮನೆ ವಾದ ಮಾಡಿದ್ರೆ ಏನು ಬರ್ತೈತಿ? ನನ್ನ ಹುಡುಗಿ ಏನಂತ ನನಗೆ ಗೊತ್ತೈತಿ ಅಷ್ಟೇ. ಯಾರೇನ ಮಾಡಿದ್ರೆ ನಾನು ಮದುವೆ ಆಗೋದು ತಪ್ಸಕ್ಕಾಗಂಗಿಲ್ಲ. ನೋಡಪ್ಪ ಚಂದನ, ನಿನಗೆ ಬಿಟ್ಟಿದ್ದೆ ನೋಡ, ಮದುವೆ ಹಾಕಿ ಬಿಡ್ತೀಯ ಏನ? ನಿನ್ನ ಜೀವನ ಚಂದ ಇರ್ಬೇಕಂದ್ರೆ ನೋಡಪ್ಪ ವಿಚಾರ ಮಾಡಿ. ಮತ್ತೆ ಇದ್ರ ಮ್ಯಾಗ ನಿನಗೆ ಬಿಟ್ಟಿದಪ್ಪ. ನಾನು ಹುಡುಗ ಚಲೋ ಓದಿದಿ ಅಂತಂದು ಇಷ್ಟೆಲ್ಲ ಹೇಳಿದೆಪ್ಪ. ಮತ್ತೆ ಯಾರ ಮುಂದೆ ಹೇಳಕ್ ಹೋಗ್ಬೇಡಪ್ಪ. ಹಿಂಗ ಹೇಳಿದ್ರೆ ನೂರತ್ತಿ, ಅದಕ್ಕೆ ನಾನು ಮದುವೆ ಕ್ಯಾನ್ಸಲ್ ಮಾಡಾಕತ್ತಾನಿ ಅಂತಂದೆ. ಹಂಗೇನಾರ ಹೇಳಿ ಮತ್ತೆ ನಾನು ಹೊಡ್ಸಂಗ ಮಾಡಿಪ್ಪ. ಇಲ್ಲ ಆಂಟಿ, ನಾನೆಲ್ಲ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತೀನಿ. ಸರಿ ಆಂಟಿ, ನನಗೆ ಏನೋ ಒಂದು ವರ್ಕ್ ಐತಿ, ಅದ್ರ ಮೇಲೆ ನಾನು ಆಚೆ ಹೊಂಟೀನಿ. ಬಾಯ್ ಆಂಟಿ. ಇದ್ರ ಬಾಯಾಗೇನ ರೊಟ್ಟಿ ತುರ್ಕ್ಲಿ ಬಾಯ್ ಅಂತ. ಹ್ಞೂ ಆತಪ್ಪ. ನನ್ನ ಹುಡುಗಿಗೆ ಇಷ್ಟೆಲ್ಲ ಮಾತಾಡ್ತಾರ ಇವ್ರಿಗೆ ನಾನು ಬುದ್ಧಿ ಕಲಿಸ್ಬೇಕು. ಟೆಣೆನ್ 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 ಹೋಗೋ ನನ್ನ ತಗೆ. ಈ ಹುಡುಗನ ಹತ್ರ ಫಿಟ್ಟಿಂಗ್ ಇಟ್ಟೆ ಮುಗಿತೀನ. ನೀಡಿ ಜೀವನ ಮುಗಿತ. ನನ್ನ ಕಾಲು ಬಂದ ಬೀಳ್ಬೇಕ. ಇವ ನಗವ ನಮ್ಮವಂತೆ ಮಾಡ್ಕೊರ. ಇವ ನನ್ನ ಮೊಮ್ಮಗಳನ್ನ ಮಾಡ್ಕೊರ. ಇವ ಜೀವನ ಹಾಳಾಗಿ ಹೋಗತಿ ಮಾಡ್ಕೊರ ನಾಗಿ ಮಾಡ್ಕೊ ಅಂತಂದೆ. ಕಾಲು ಬೀಳ್ತಾಳ ನಮ್ಮವ್ವ. ಬೀಳ್ತಾಳ ಕಾಲು ಬೀಳ್ತಾಳ.